ಮಾನ್ಯ ಮುಖ್ಯಮಂತ್ರಿಗಳು ತಂದಿರತಕ್ಕಂತ ಏನು ವಿ.ಬಿ. ಜೀರಾಮ್ಜಿ ವಿರುದ್ಧವಾಗಿ ನಿರ್ಣಯನ ಕೇಂದ್ರ ಸರ್ಕಾರಕ್ಕೆ ಮಂಡಿಸಂತ ನಿರ್ಣಯನ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಇವತ್ತು ನಾವು ನೋಡಿದ್ರೆ ಏನು ವಿ.ಬಿ. ಜೀರಾಮ್ಜಿ ಅನ್ನಂತ ಬಿಲ್ ಕೇಂದ್ರ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಏನು ಹೇಳಿದೆ, ಆ ವಿ.ಬಿ. ಜೀರಾಮ್ಜಿ ಬಿಲ್ ಏನಿದೆ ಅದರಲ್ಲಿ ಪರಿಶೀಲನೆ ಮಾಡಿದಾಗ ಒಂದಂತೂ ಸ್ಪಷ್ಟವಾಗಿ ಕಾಣ್ತದೆ, ಈ ವಿ.ಬಿ. ಜೀರಾಮ್ಜಿ ಬಿಲ್ ಸಂಪೂರ್ಣವಾಗಿ ಸಂವಿಧಾನದ ವಿರೋಧವಾಗಿ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಅಂತೇಳಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಸಭಾಧ್ಯಕ್ಷರೇ, ಈ ಬಿಲ್ ನಾವು ನೋಡಿದ್ರೆ ಇವ್ರು ತಂದಿರ್ತಕ್ಕಂಥ ಕಾಯ್ದೆನ ನಾವು ಪರಿಶೀಲನೆ ಮಾಡಿದ್ರೆ ಆ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ ಕೂಡ ಸಂವಿಧಾನದ ವಿರುದ್ಧವಾಗಿರುತ್ತೆ. ಸಭಾಧ್ಯಕ್ಷರೇ, ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಅಂತಂದ್ರೆ ಈ ಒಂದು ಕಾಯ್ದೆನ ಯಾರು ತಂದವ್ರೆ, ಆ ಕಾಯ್ದೆನ ತಂದಂತವ್ರು, ಆ ಕಾಯ್ದೆಯಿಂದ ಇರ್ತಕ್ಕಂಥ ಶಕ್ತಿಗಳು ಸಂಪೂರ್ಣವಾಗಿ ಸಂವಿಧಾನದ ವಿರೋಧಿ ಶಕ್ತಿಗಳು ಮತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ಆಶೋತ್ತರಗಳ ತದ್ವಿರುದ್ಧವಾಗಿ ನಡ್ಕೊಳ್ಳುವಂತ ಶಕ್ತಿಗಳು ಇವತ್ತು ಈ ವಿ.ಬಿ. ಜೀರಾಮ್ಜಿ ಬಿಲ್ ನ ಕಾಯ್ದೆ ತಂದಿರ್ತಕ್ಕಂಥದ್ದು. ಸಭಾಧ್ಯಕ್ಷರೇ, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯನ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಬಿಲ್ಲಿನ ಅಡಿಯಲ್ಲಿ ಸಂವಿಧಾನದ ಯಾವ್ಯಾವ ಅನುಚ್ಛೇದಗಳ ಅವಮಾನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಭಾಧ್ಯಕ್ಷರೇ, ಈ ಒಂದು ವಿ.ಬಿ. ಜೀರಾಮ್ಜಿ ಬಿಲ್ಲಿಂದ 21ನೇ ಅನುಚ್ಛೇದ ಏನಿದೆ, ಆ 21ನೇ ಅನುಚ್ಛೇದದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಈ ಬಿಲ್ಲಿನ ಆಧಾರದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಂವಿಧಾನ 73ನೇ ತಿದ್ದುಪಡಿ ಆಗಿರ್ಬೋದು, ಆ 73ನೇ ತಿದ್ದುಪಡಿಗೆ ಕೂಡ ಈ ಕಾಯ್ದೆನ ಏನ್ ತೆಗೆದಿದ್ದಾರೆ ಅದು ತದ್ವಿರುದ್ಧವಾಗಿರುತ್ತೆ. ಮತ್ತೆ ಈ ಒಂದು ದೇಶನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶನ ಕಟ್ಟಿದೀವಿ, ಆ ಒಕ್ಕೂಟದ ವ್ಯವಸ್ಥೆಯ ಪ್ರತೀಕವಾಗಿರ್ತಕ್ಕಂಥ 258ನೇ ಅನುಚ್ಛೇದ ಮತ್ತೆ 270ನೇ ಅನುಚ್ಛೇದ ಈ ಒಂದು ವಿ.ಬಿ. ಜೀರಾಮ್ಜಿ ಸ್ಪಷ್ಟವಾಗಿ ಈ ಎಲ್ಲ ಕಾಯ್ದೆಗಳು ಸಂವಿಧಾನದ ಎಲ್ಲಾ ಆಶೋತ್ತರಗಳನ್ನು ಕೂಡ ಯಾವ್ದಾದ್ರು ಇದ್ರೆ ಅದು ವಿ.ಬಿ. ಜೀರಾಮ್ಜಿ ಬಿಲ್ಲು ಸಂವಿಧಾನದ ವಿರುದ್ಧವಾಗಿ ಸಂವಿಧಾನದ ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರ ಆಶೋತ್ತರಗಳು ಏನಿತ್ತು ಅವೆಲ್ಲವಕ್ಕೂ ಕೂಡ ಸಂಪೂರ್ಣವಾಗಿ ಇರ್ತಕ್ಕಂಥ ಕಾಯ್ದೆ ಯಾವ್ದಾದ್ರು ಇದ್ರೆ ಅದು ವಿ.ಬಿ. ಜೀರಾಮ್ಜಿ ಕಾಯ್ದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಸಂವಿಧಾನದ ಆಶೋತ್ತರಗಳು, ಸಂವಿಧಾನದಲ್ಲಿರ್ತಕ್ಕಂಥ ಅನುಚ್ಛೇದಗಳು, ಅದರಲ್ಲಿರ್ತಕ್ಕಂಥ ಹಾವಭಾವಗಳು ಜನರ ಆಶೋತ್ತರಗಳನ್ನ ಬದಲಿ. ಸಭಾಧ್ಯಕ್ಷರೇ, ಈ ವಿ.ಬಿ. ಜೀರಾಮ್ಜಿ ಬಿಲ್ ಅಲ್ಲಿ ವಿ.ಬಿ. ಜೀರಾಮ್ಜಿ ಬಿಲ್ ಸಂವಿಧಾನದಲ್ಲ, ಸಂವಿಧಾನದ ಪೀಠನ ಕೂಡ ಓದಿನ. ಸಭಾಧ್ಯಕ್ಷರೇ, ಇವತ್ತು ತಾವೇನು ವಿಧಾನಸಭೆಯಲ್ಲಿ ಸಂವಿಧಾನದ ಪೀಠಿಕೆನ ತಾವೇನು ಆ ಸಂವಿಧಾನದ ಪೀಠಿಕೆನ ಓದಿದ್ರೆ 3ನೇ ಸಾಲಲ್ಲೇ ಸಂವಿಧಾನದ ಪೀಠಿಕೆಯಲ್ಲೇ 3ನೇ ಸಾಲಲ್ಲಿ ಬರೆದಿರ್ತಕ್ಕಂಥ ಅಂಶ ಅಂದ್ರೆ ಎಲ್ಲರಿಗೂ ಕೂಡ ನಾವು ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯನ ಒದಗಿಸಬೇಕು ಅನ್ನಂತ ಒಂದು ಆಶೆ ಏನು ನಮ್ಮ ಸಂವಿಧಾನದಲ್ಲಿದೆ. ಸಾಮಾಜಿಕ ಆರ್ಥಿಕ ನ್ಯಾಯನ ಯಾವ್ದಾದ್ರು ಕಾಯ್ದೆ ಮುಖಾಂತರವಾಗಿ ಈ ದೇಶದ ಪ್ರಜೆಗಳಿಗೆ ನಾವು ಕೊಡಲಾದ್ರೆ ಅದು MGNREGA ಮುಖಾಂತರ ಮಾತ್ರ ಸಾಧ್ಯ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೂಲಿಕರು, ಶ್ರಮಿಕರು, ಮಹಿಳೆಯರು, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇವರೆಲ್ಲರಿಗೂ ಕೂಡ
ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯನ MGNREGA ಬಿಲ್ ಮುಖಾಂತರವಾಗಿ ನಾವು ಒದಗಿಸ್ಕೊಡ್ತಾ ಇದ್ವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಇವತ್ತು ನಾವು ತಂದಿರತಕ್ಕಂತ MGNREGA ಬಿಲ್ ಅಲ್ಲಿ ಇವತ್ತು ಒಂದ್ ಮಾತು ನಾನು ಹೇಳಕ್ಕೆ ಏನ್ ಬಯಸ್ತೀನಿ ಅಂತಂದ್ರೆ, ನಮ್ಮ ಬಿಲ್ಲಿನ ಮುಖಾಂತರವಾಗಿ ನಾವಿವತ್ತು ಏನೊಂದು ಹಕ್ಕನ್ನ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಜನಕ್ಕೆ ಕೊಟ್ಟಿದೀವಿ ಅಂತಂದ್ರೆ, ಉದ್ಯೋಗ ದಾನ ಅಲ್ಲ, ಉದ್ಯೋಗ ನಾವು ಜನರಿಗೆ ಮಾಡಂತ ಉಪಕಾರ ಅಲ್ಲ, ಉದ್ಯೋಗ ಒಂದು ಮಿಷನ್ ಅಲ್ಲ. ಉದ್ಯೋಗ ಅನ್ನಂತದ್ದೇನಂತಂದ್ರೆ ಘನತೆಯಿಂದ ಬದುಕಂತ ಒಂದು ಹಕ್ಕಂತೇಳಿ ಯಾರಾದ್ರೂ ಕೊಟ್ಟಿದ್ರೆ ಅದು ನಾವು MGNREGA ಬಿಲ್ಲಿನ ಮುಖಾಂತರವಾಗಿ ಈ ಘನತೆಯಿಂದ ಬದುಕಂತ ಹಕ್ಕನ್ನ ನಾವು ಜನಕ್ಕೆ ಕಲ್ಪಿಸ್ಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಇವತ್ತು ಆ ಒಂದು ಘನತೆಯಿಂದ ಬದುಕಂತ ಹಕ್ಕನ್ನ ಕಳ್ಸಿಕೊಡ್ತಾ ಇರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಘನತೆಯಿಂದ ಬದುಕಂತ ಹಕ್ಕನ್ನ ಇವತ್ತು ಕಳ್ಸಿಕೊಂಡು ಜನರನ್ನ ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂಥ ಕುತಂತ್ರನ ಹುನ್ನಾರನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದ ಬಿಜೆಪಿ ಸರ್ಕಾರ ಈ ಕುತಂತ್ರ ಹುನ್ನಾರಗಳನ್ನ ಇವತ್ತು ದೇಶದ ಎಲ್ಲ ಪ್ರಜೆಗಳ ವಿರುದ್ಧವಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಸಭಾಧ್ಯಕ್ಷರೇ, ಒಂದು ವಿಶೇಷವಾದಂತ ಅಂಶ ನಾವೇನ್ ಗಮನಿಸಬಹುದು ಅಂದ್ರೆ, MGNREGA ಬಿಲ್ಲಿಂದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇಂದ ಯಾರಿಗೆ ಅತ್ಯಂತ ಹೆಚ್ಚು ಅನುಕೂಲ ಆಗ್ತಾ ಇದೆ, ಯಾವ ಸಮುದಾಯಗಳಿಗೆ, ಯಾವ ಜನಾಂಗಗಳಿಗೆ, ಯಾವ ವರ್ಗಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾವು ಸ್ವಲ್ಪ ಮೆಲುಕು ಹಾಕಿದ್ರೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.